ಮೂರನೇ ಕಣ್ಣು ಓಪನ್ ಆದ ಮೇಲೆ ನಿಮಗೆ ಆಗುವ ಅನುಭವಗಳನ್ನು ನೀವು ಯಾರಿಗೂ ಹೇಳಬಾರದು. ಆಧ್ಯಾತ್ಮದಲ್ಲಿ ಯಾರಿದ್ದಾರೆ ಅವರಿಗೆ ಸಂಬಂಧಪಟ್ಟವರಿಗೆ ಮಾತ್ರ ನೀವು ತಿಳಿಸಬೇಕು. ಅಂದರೆ ನಿಮಗೆ ತೊಂದರೆ ಬಂದ ಪಕ್ಷದಲ್ಲಿ ಕೆಲವೆಲ್ಲ ನಾವು ತಡ್ಕೊಳಕ್ಕಾಗಲ್ಲ, ಮಾನಸಿಕವಾಗಿ ದೈಹಿಕವಾಗಿ. ಅಂಥ ಟೈಮಲ್ಲಿ ನಮ್ಮ ಆತ್ಮೀಯರು ಯಾರಿದ್ದಾರೆ ಅವ್ರಿಗೆ ಹೇಳ್ತೀವಿ, ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದಾಗ ಡಾಕ್ಟರ್ ಹತ್ರ ಹೋಗ್ತೀವಿ, ಅವರ ಹತ್ರ ಸತ್ಯ ಮಾತಾಡ್ತೀವಿ. ಹಾಗೆ ಈ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳಲ್ಲಿ ಈಗ ನಾನು ಹೇಳೋ ಜಾಗಗಳಿಗೆ ತೊಂದರೆ ಬಂತು ಅಂದರೆ ನೀವು ಒಬ್ಬ ಗುರು ಅಥವಾ ನಿಮ್ಮಾಗೆ ಈ ಥರ ಅಭ್ಯಾಸವನ್ನು ಮಾಡ್ತಿರುವವರ ಹತ್ರ ನೀವು ಇದನ್ನು ಶೇರ್ ಮಾಡಬೇಕು. ಇದನ್ನು ಬಿಟ್ಟು ನೀವು ಮನೆಯವರ ಹತ್ರ ಎಲ್ಲ ಹೇಳಕ್ಕೆ ಹೋದ್ರಿ ಅಂತಂದರೆ ಇಲ್ಲಿ ಆಧ್ಯಾತ್ಮದಲ್ಲಿ ಯಾವ ಜಂಬವೂ ಬೇಡ. ಜಂಬ ಅನ್ನೋದು ಅಹಂಕಾರ. ಆಧ್ಯಾತ್ಮಕ್ಕೆ ಅಹಂಕಾರ 100 ಕಿಲೋಮೀಟರ್ ದೂರ ಇರಬೇಕು. ಅಹಂಕಾರ ಇದ್ದರೆ ಆಧ್ಯಾತ್ಮದಲ್ಲಿ ಸಕ್ಸಸ್ ಇಲ್ಲ. ಕೊಬ್ಬಿರಬಾರದು. ಅಂದರೆ ಕೊಬ್ಬು ಹೋದರೆ ಮಾತ್ರ ಮೂರನೇ ಕಣ್ಣು ಓಪನ್ ಆಗಬೇಕು. ಅಹಂಕಾರ ಹೋದರೆ ಮಾತ್ರ ಮೂರನೇ ಕಣ್ಣು ಓಪನ್ ಆಗಬೇಕು. ಅಹಂಕಾರ ನಿಮ್ಮಿಂದ ಕಳೀತಾ ಇದ್ದಾಗ, ಕರಗುತ್ತಾ ಇದ್ದಾಗ ಮೂರನೇ ಕಣ್ಣು ಓಪನ್ ಆದರೆ ಅದರಿಂದ ವಿಪರೀತಗಳು ಆಗೋದಿಲ್ಲ. ಇಲ್ಲ ಅಂದರೆ ವಿಪರೀತಕ್ಕೆ ಸಿಗಾಕೋತೀವಿ. ಮತ್ತೆ ಮುಂಚಿತವಾಗಿ ಎಲ್ಲ ಗೊತ್ತಾಗತ್ತೆ ನಿಮಗೆ, ಏನು ನಡೆಯುತ್ತೆ ಹಾಗೆ ಅಂತ ಅನ್ನೋದು ಗೊತ್ತಾಗುತ್ತೆ. ಅದು ನಿಮಗೆ ಸಂಬಂಧಪಟ್ಟಿದ್ದು, ನಿಮ್ಮ ಮನೆಯವರಿಗೆ ಸಂಬಂಧಪಟ್ಟಿದ್ದು, ಎದುರಾಳಿಗಳಿಗೆ ಸಂಬಂಧಪಟ್ಟಿದ್ದು ಎಲ್ಲ ಗೊತ್ತಾಗೋಗುತ್ತೆ ನಿಮಗೆ. ಮುಂದೆ ಹಿಂದೆ ಗೊತ್ತಿಲ್ಲದೆ ಇರೋ ಒಂದು ವ್ಯಕ್ತಿ ನಿಮ್ಮ ಮುಂದೆ ಬಂದು ನಿಂತಾಗ ಅವರ ವಿಚಾರಗಳೆಲ್ಲ ನಿಮಗೆ ಕಾಣುತ್ತೆ, ಸ್ಪಷ್ಟವಾಗಿ ಕಾಣುತ್ತೆ. ಆದರೆ ಯಾರಿಗೂ ವಿಚಾರಗಳನ್ನು ನೀವು ತಿಳಿಸೋದರಿಂದ ಉಪಯೋಗವಿಲ್ಲ. ಎರಡಾಗತ್ತೆ ಇದರಲ್ಲಿ. ಒಂದು, ನಿಮ್ಮನ್ನು ಮುಟ್ಟಾಳು ಮಾಡಿ ಆಸ್ಪತ್ರೆಗೆ ತಗೊಂಡು ಸೇರಿಸ್ಬಿಡ್ತಾರೆ, ತಲೆಕೆಟ್ಟೋಗಿದೆ ಅಂತ, ಮೆಂಟಲ್. ಅಥವಾ ನೀವು ಕೊಡುವ ಸೂಚನೆಗಳು ಸತ್ಯವಾಗಿತ್ತು ಅಂತಂದರೆ ನಿಮ್ಮ ಮನೆ ಮುಂದೆ ಕ್ಯೂ ನಿಲ್ಲುತ್ತೆ. ನಂಗಾಯ್ತು ಆ ಕೆಲಸ, ಕೊನೆಗೆ ನಂಗೆಲ್ಲ ಹೊಟ್ಟೋಯ್ತು ಅಂದಮೇಲೆ ನನ್ನ ಬಿಟ್ಟುಬಿಟ್ರು, ಎಲ್ಲ ಬಂದ್ಬಿಡ್ತಾರೆ ನಿಮ್ಮ ಹತ್ರ. ನಿಮ್ಮ ಜೀವನ ನೀವು ನಡೆಸೋಕ್ಕಾಗಲ್ಲ. ಬರೀ ಕಣಿ ಹೇಳಬೇಕು, ನಿಂಗೆ ಅದಾಗತ್ತೆ ಇದಾಗತ್ತೆ, ನನ್ನ ಮಗಳಿಗೆ ಮದುವಾಗತ್ತಾ ನೋಡಿ ಅಂತಾರೆ, ನನ್ನ ಗಂಡನಿಗೆ ರೋಗ ಇದೆ ಸರಿಯಾಗತ್ತಾ ಅಂತಾರೆ, ಅಥವಾ ನಾನೇನೋ ಒಂದು ಮಾಡಬೇಕು ಅಂತಿದ್ದೀನಿ ಅದು ನಡೆಯುತ್ತಾ ಅಂತಾರೆ, ನಿಮಗೆ ಎಷ್ಟು ಬೇಕು ದುಡ್ಡು ಕೊಡ್ತೀನಿ ಅಂತಾರೆ, ದುಡ್ಡಿಗೆ ಆಸೆ ಪಡೋದೆಲ್ಲ ಮಾಡ್ತಾರೆ. ನೀವೊಂದು ಹುಂಡಿ ಇಟ್ಬಿಟ್ರಿ ಅಂದರೆ ತುಂಬೋಗುತ್ತೆ, ಡೈಲಿ ತುಂಬತ್ತೆ. ದೇವಸ್ಥಾನ ತುಂಬತ್ತೆ ನೋಡಿ, ಅಯ್ಯಪ್ಪನ ದೇವಸ್ಥಾನ, ತಿರುಪತಿ, ಈಗ ರಾಮರ ದೇವಸ್ಥಾನ, ಅಯೋಧ್ಯೆ, ಆ ಥರ ನೀವು ತುಂಬಿಸ್ಕೋಬೋದು ದುಡ್ಡು ಬೇಕು ಅಂದರೆ. ಬಟ್ ಇದನ್ನು ನೀವು ದುಡ್ಡಿಗೋಸ್ಕರ ಬಳಸ್ಕೊಂಡ್ರಿ ಅಂದರೆ ಭಗವಂತ ಸಿಗಲ್ಲ. ಆಧ್ಯಾತ್ಮವನ್ನು ನಿಮ್ಮ ಜೀವನಕ್ಕೆ ಬೇಕಾಗಿರೋದಕ್ಕೆ ಆಧ್ಯಾತ್ಮವನ್ನು ನಾವು ಬಳಸೋದು ತಪ್ಪಿಲ್ಲ. ಆದರೆ ಮಲ್ಟಿಪ್ಲಿಕೇಶನ್ ಆಫ್ ಮನಿ ಅದು ಇದರಲ್ಲಿ ಮಾಡಬಾರದು. ಆಧ್ಯಾತ್ಮದಲ್ಲಿ ಅದು ಯಾರು ಮಾಡ್ತಾರೆ ಅವರಿಗೆ ಭಗವಂತ ಒಲಿಯಲ್ಲ. ಮತ್ತೆ ಕ್ರಮಬದ್ಧಗಳನ್ನು ಬಿಟ್ಟುಬಿಟ್ಟು ಡೇ ಒನ್ನಿಂದ ಹೇಳಿಕೊಟ್ಟಿದ್ದ ವಿಚಾರಗಳನ್ನೆಲ್ಲ ಬಿಟ್ಟುಬಿಡೋದು. ಇದು ಪರವಾಗಿಲ್ವೇ, ಇವರು ಹೇಳಿದ್ದನ್ನು ಮಾಡಿದ್ರೆ ಇದೇನೋ ಅನುಭವಗಳು ಹೊಸ್ತಾಗಿದೆಯೇ ಅಂತ ಅದನ್ನು ಬಿಟ್ಬಿಟ್ಟು ಇದನ್ನು ಮಾಡಿದ್ರೆ ಖಂಡಿತ ಕಾನ್ಷಿಯಸ್ ಲೆವೆಲ್ಲಿ ತೊಂದರೆ ಬರುತ್ತೆ. ಅದು ಏನು ತೊಂದರೆ ಅಂತ ನಾನು ಹೇಳಕ್ಕೆ ಇಷ್ಟವಿಲ್ಲ, ಅದು ಅನುಭವಿಸ್ಬೇಕು ನೀವು. ನಿಮಗೆ ಜೀವನವೇ ಇಲ್ಲ ಅನ್ನೋದು ಡಿಪ್ರೆಷನ್ ಹೊಟ್ಟೋಗ್ತಾರೆ ಕೆಲವರು. ಡಿಪ್ರೆಷನ್ಲಿ 9 ವೆರೈಟಿ ಇದೆ. ಯಾವ ಡಿಪ್ರೆಷನು ಮನುಷ್ಯನ ಬದುಕಕ್ಕೆ ಬಿಡಲ್ಲ. ಕುಂಡಲಿನಿ ಓಪನ್ ಆದವರು ಬೇಕಾದ ಡಿಪ್ರೆಷನ್ಲಿದ್ದಾರೆ. ಮೂರನೇ ಕಣ್ಣು ಓಪನ್ ಆದವರು ಬೇಕಾದ ಜನ ಡಿಪ್ರೆಷನ್ಗೆ ಹೊಟ್ಟೋಗ್ತಾರೆ. ಸೊ ಅದರಿಂದ ಕ್ರಮಬದ್ಧವಾಗಿ ಮಾಡೋದು ಉತ್ತಮ. ಮಾರ್ಕೊಳ್ಳೋಕ್ಕೆ ಹೋಗಬೇಡಿ. ಇದು ನಿಮಗೆ ಸಿದ್ಧಿಯನ್ನು ಕೊಡುತ್ತೆ. ಹೀಗೆ ನೀವು ಮಾಡ್ತಾ ಇದ್ರೆ ಅಷ್ಟಮಹಾ ಸಿದ್ಧಿ. ಆಲ್ರೆಡಿ ಇದ್ದೀರಾ, ಸಾಸಿವೆ ಕಾಳಟ್ಟು ಆಗ್ಬೋದು. ಸಾಸಿವೆ ಕಾಳಟ್ಟಿದ್ದೀರಾ, ಆಕಾಶದಷ್ಟು ಬೆಳಿಬೋದು. ನಡ್ಕೊಂಡು ಹೋಗ್ತಾ ಇರ್ತೀರಾ, ಹಾರ್ಕೊಂಡು ಹೋಗ್ಬೋದು. ಮಧ್ಯದಲ್ಲಿ ನದಿ ಬಂದ್ಬಿಡ್ತು,
ಈಜದೆ ನಡಿಬೋದು, ತೇಲಬಹುದು. ಇದೆಲ್ಲ ಇನ್ನು ಮುಂದೆ ಹೋಗೋ ಸಿಗತ್ತೆ. ಈ ಸಿಗೋ ವಿಚಾರಗಳೆಲ್ಲವೇ ನಿಮ್ಮನ್ನು ಟೆಸ್ಟ್ ಮಾಡೋಕ್ಕೆ ಭಗವಂತ ಮಾಡುವ ಪ್ಲಾನ್. ಈ ಶಿವ ಪಾರ್ವತಿ ಸೀರಿಯಲ್ ನೋಡಿದೆ ನಾನು. ಆ ಪಾರ್ವತಿಯನ್ನು ಸೇರಿಸ್ಕೊಳ್ಳೋಕೆ ಒಂದು ಹಿಂಸೆ ಕೊಡ್ತಾನ ಈಶ್ವರ, ಒಂದು ಟೆಸ್ಟ್ ಮಾಡ್ತಾನ ಆ ಪಾರ್ವತಿನ, ನೇಣು ಹಾಕೊಂಡು ಸುತ್ತ ಹೊಡಬೇಕು ಅಷ್ಟು ಟೆಸ್ಟು. ಆ ರೀತಿ ಈ ಅಷ್ಟಮ ಸಿದ್ಧಿಗಳು ಪ್ರತಿಯೊಂದುವೇ ನೀವು ಭಗವಂತನ ಆಗೋದಕ್ಕೆ, ಭಗವಂತನ ಜೊತೆಗೆ ಸೇರೋದಕ್ಕೆ ಭಗವಂತ ಕೊಡುವ ಟೆಸ್ಟ್ಗಳು. ಮಧ್ಯದಲ್ಲಿ ಸಿಗಾಕೊಂಡ್ರಿ, ಮುಗಿತು ಕತೆ.